ಹೊಸ ಬಸ್ ನಿಲ್ದಾಣದ ಹಿಂಭಾಗದಲ್ಲಿರುವ 34 ವಾಣಿಜ್ಯ ಸಂಕೀರ್ಣಗಳ ಅಂಗಡಿ ಮಳಿಗೆಗಳನ್ನು ಹರಿದು ಹಾಕಲು 26/9/2024 ಗುರುವಾರದಂದು ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಕಚೇರಿ ಆವರಣದಲ್ಲಿ ಪುರಸಭಾ ಕಾರ್ಯಾಲಯದಿಂದ ಅಧ್ಯಕ್ಷರು ಮತ್ತು ಮುಖ್ಯಾಧಿಕಾರಿಗಳ ಸಮ್ಮುಖದಲ್ಲಿ 12 ವರ್ಷಗಳ ಅವಧಿಗೆ ಲೀಸ್ ನೀಡಲು ತೀರ್ಮಾನಿಸಲಾಗಿದೆ. ಈ ಬಗ್ಗೆ ಪುರಸಭಾ ಅಧ್ಯಕ್ಷರಾದ PH ರಾಜೇಶ್ ಅವರು ಪಾವಡ ಪವನೀಸ್ಗೆ ಮಾಹಿತಿಯನ್ನು ನೀಡಿದ್ದು ಹೀಗೆ. 12 ವರ್ಷಗಳ ಅವಕಾಶ ಸಮಯ ಕೊಟ್ಟಿದ್ದೀರ. ಅವಾಗ ಈಗ 24 ವರ್ಷ ಆಗಿದೆ ಅಂದರೆ ಮತ್ತೆ ತಿರುಗಿ 12 ವರ್ಷ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಾ ಪುರಸಭೆಯಿಂದ ಅಂತ ಈ ಹಿಂದೆ ಇದ್ದವರು. ಈಗ ಏನಾಗಿದೆ ಅಂದರೆ 12 ವರ್ಷ ಪ್ರತಿ ಸರಿ ಅವಕಾಶ ಹರಾಜಾಗುತ್ತೆ ಅಂತ ಆದೇಶದಲ್ಲಿದೆ. ನಾರಾಂಸಿರೋದು. ಓಕೆ. ಆಗ ಏನಾಗಿದೆ 2017ರಲ್ಲಿ ಹರಾಜು ಮಾಡಕ್ ಹೋದಾಗ ಮೀಟಿಂಗ್ ಅಲ್ಲಿ ಆದಾಗ ಅವರು ಒಂದು ಸ್ಟೇ ಹೋಗಿದ್ರು ಹೈಕೋರ್ಟ್ಗೆ ಸ್ಟೇ ಹೋದಾಗ ಅದೆಲ್ಲ ವೆಕೇಟ್ ಮಾಡಿಸೋದಕ್ಕೆ ಕಾರಣಾಂತರದಿಂದ ಕೆಲವು ದಿನ ಮುಂದೆ ಹೋಗಿದೆ. ಈಗ ಅದು ಯಾವುದೇ ತರ ನಮಗೆ ಕೋರ್ಟಿಂದ ಸ್ಟೇ ಆಗಲಿ ಇನ್ನೊಂದು ಆಗಲಿ ಅದು ಬಂದಿಲ್ಲ. ಅದಕ್ಕಾಗಿ ನಾವು ಹರಾಜು ಮಾಡೋದಕ್ಕೆ ಇದು ಮಾಡಿದ್ವಿ. ಅಲ್ಲ ಸರ್, ಈಗ ಒಂದು ವೇಳೆ ಏನಾದರೂ ಅವ್ರು ಮತ್ತೆ ಈಗ ಹೈಕೋರ್ಟ್ಗೆ ಹೋಗಿ ಸ್ಟೇ ತಂದರೆ ನಾವು ಮತ್ತೆ ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿ ಕಾನೂನು ಪ್ರಕಾರ ಏನು ಬೇಕಾದ್ರೆ ಕ್ರಮ ತಗೊಂತೀವಿ. ಕಾನೂನು ಹೋರಾಟ ಮಾಡ್ತೀವಿ. ಸರ್, ಮುಖ್ಯಾಧಿಕಾರಿಗಳು ಇದ್ರ ಬಗ್ಗೆ ತಾವು ಒಂದು ಅಧ್ಯಕ್ಷರು ಹೇಳ್ದಂಗೆ 26ನೇ ತಾರೀಕು ಬಹಿರಂಗ ಹರಾಜು ಪ್ರಾರಂಭಿಸ್ತಿದ್ದೀವಿ. ಇಲ್ಲಿ ಯಾವುದೇ ಥರದ ಸ್ಟೇ ಆಗಲಿ ಮತ್ತೊಂದಾಗಲಿ ನಮ್ಗೆ ಯಾವುದೇ ಥರದ ಬಂದಿಲ್ಲ. ಇಲ್ಲಿ ಸುಳ್ಳು ಹಬ್ಬಿಸ್ಕೊಂಡು ಯಾರು ಸ್ಟೇ ಬಂದಿದೆ ಅಂತೆಲ್ಲ ಇದರಿಂದ ನಿಲ್ಸೋಕ್ಕೆ ಪ್ರಯತ್ನ ಪಡ್ತಾ ಇರೋದನ್ನು ಮೊನ್ನೆ ಅಧ್ಯಕ್ಷರು ಹೇಳಿದಾಗ ನಾಳೆಯಿಂದ ನಾವು ನಮ್ಮ ಒಂದು ಆಟೋ ಅನೌನ್ಸ್ಮೆಂಟ್ ಮೌಖಿಕವಾಗಿ ಆಟೋ ಅನೌನ್ಸ್ಮೆಂಟ್ ಮಾಡಿಸಿ ಈ ಮುಖಾಂತರ 26ನೇ ತಾರೀಕು ಯಶಸ್ವಿಯಾಗಿ ನಾವು ಬಹಿರಂಗ ಹರಾಜನ್ನು ಮಾಡ್ತೀವಿ ಅಂತ ನಾನು ತಿಳಿಸ್ತೀನಿ. ಓಕೆ ಸರ್, ಈಗ ನನ್ನ ಕೊನೆಯ ಪ್ರಶ್ನೆ ಏನಪ್ಪ ಅಂದರೆ ಈ ಎಲ್ಲ 36 ರೂಮ್ಗಳು ಅಂದರೆ ಒಂದು ಸ್ವಲ್ಪ ಈಗಾಗಲೇ ಆ ಕಟ್ಟಡಗಳೆಲ್ಲ ಒಂದು ಸ್ವಲ್ಪ ಏನೋ ಸೋರ್ತಾ ಇದ್ದಾವೆ, ಮಾಡಿಸ್ತೀವಿ. ಇದೇ ತಿಂಗಳು 26ನೇ ತಾರೀಕು ನಮ್ಮ ಪಾವಡ ಪುರಸಭೆ ಆವರಣದಲ್ಲಿ ಬಹಿರಂಗ ಹರಾಜು 34 ಅಂಗಡಿ ನಾವು ಬಹಿರಂಗ ಹರಾಜು ಮಾಡಿದ್ದೀವಿ. ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ 24ನೇ ತಾರೀಕು ಲಾಸ್ಟ್ ದಿನಾಂಕ ಇದೆ. ಪ್ರತಿಯೊಬ್ಬರೂ ಯಾರ್ಯಾರು ರೂಮ್ನು ಬೇಕನ್ನೋರು ಇಚ್ಛಿಸೋರೆಲ್ಲರೂ ಪ್ರತಿಯೊಬ್ಬರೂ ಒಂದು ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಮತ್ತೆ ಕೆಲವು ಸುಳ್ಳು ಮಾಹಿತಿಗಳನ್ನ ಹಬ್ಬಿಸ್ತಾ ಇದ್ದಾರೆ. ಕೆಲವರು ನಮಗೆ ಸ್ಟೇ ತಂದಿದೆ, ಸ್ಟೇ ಆಗಿದೆ ಅಂತ ಹೇಳ್ಬಿಟ್ಟು ಕೆಲವು ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೆ. ನಮಗೆ ಯಾವುದೇ ತರಹದಾದರೂ ಸ್ಟೇ ಇನ್ನೊಂದು ಬಂದಿಲ್ಲ. 24ನೇ ತಾರೀಕು ಹರಾಜು ಪ್ರಕ್ರಿಯೆ ಮುಕ್ತಾಯ ಆಗುತ್ತೆ. ಬಹಿರಂಗ ಹರಾಜು 26ನೇ ತಾರೀಕು ಆಗುತ್ತೆ. ದಯವಿಟ್ಟು ಸಾರ್ವಜನಿಕರಲ್ಲಿ ವಿನಂತಿ ಮಾಡೋದಿಷ್ಟೇ, 34 ರೂಮು ನಾವು ಈಗ ಏನು ಹರಾಜು ಮಾಡ್ತೀವೋ ಅದನ್ನು ಹರಾಜು ಮಾಡ್ತೀವಿ. ಮತ್ತು ತದನಂತರ ಮುಂದಿನ ಹಂತದಲ್ಲಿ ಎಲ್ಲ ರೂಮ್ಗಳು ಮಾಡ್ತೀವಿ. ಯಾವುದೇ ರೂಮು ಹಂತವಾಗಿ ಎಲ್ಲ ಮಾಡಬೇಕಂದ್ರೆ ನಾವು ತೀರ್ಮಾನವಾಗಿದೆ, ಸಭೆಯಲ್ಲಿ ತೀರ್ಮಾನ ಆಗಿದೆ, ಜಿಲ್ಲಾಧಿಕಾರಿಗಳು ಅನುಮೋದನೆ ಇದೆ. ದಯವಿಟ್ಟು ಸಾರ್ವಜನಿಕರಲ್ಲಿ ದಯವಿಟ್ಟು ಬಂದು ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. 24ನೇ ತಾರೀಕು DD ಕೊನೆಯ ದಿನಾಂಕ DD ಸಮೇತ 24ನೇ ತಾರೀಕು ಸಂಜೆ 5 ಗಂಟೆ ಒಳಗಾಗಿ ಬಂದು DD ಸಮೇತ ಅವರ ಅರ್ಜಿ ತಲುಪಿಸಬೇಕು ಅಂತ ಸಾರ್ವಜನಿಕರಲ್ಲಿ ವಿನಂತಿ. ಪುರಸಭೆಯ ಹಿಂಭಾಗದ ಮಳಿಗೆಗಳ ವಾಣಿಜ್ಯ ಸಂಖ್ಯೆಗಳ ಮಾಲೀಕರು ಅಲವತ್ತುಕೊಂಡಿದ್ದು ಹೀಗೆ. ಬನ್ನಿ, ಹಾಗಾದರೆ ಅವ್ರು ಏನು ಒತ್ತಾಯ ಮಾಡಿದ್ದಾರೆ ಅನ್ನೋದನ್ನು ನಾವೀಗ ನೋಡೋಣ. ಅವಧಿ ಮುಗಿದಿರ್ತಕ್ಕಂಥ ಮುನ್ಸಿಪಲ್ ರೂಮ್ಗಳನ್ನು ಹರಾಜು ಮಾಡಬೇಕು ಅಂತ ಹೇಳಿ ಸರ್ಕಾರ ಆದೇಶ ಇದೆ ಅಂತ ಹೇಳಿ ಪುರಸಭೆಯವರು ಬಹಿರಂಗ ಹರಾಜು ಮಾಡ್ತಾ ಇದ್ದಾರೆ. ಆದರೆ ನಾವು ಸರ್ಕಾರದಲ್ಲಿ ಸಾಲ ಕೇಳ್ತಾ ಇಲ್ಲ, ಬಡ್ಡಿ ಕೇಳ್ತಾ ಇಲ್ಲ, ಫ್ರೀಯಾಗಿ ಏನು ಗ್ರ್ಯಾಂಟ್ ಕೇಳ್ತಾ ಇಲ್ಲ. ಅದೇನು ಮಾನವ ಫಂಡಮೆಂಟಲ್ ರೈಟ್ಸ್ ಇದೆ. ಈಗ ನಿರಾಶ್ರಿತರಿಗೆ ಮನೆಯನ್ನು ಒದಗಿಸ್ಕೊಡ್ತಾರೆ. ಕೆಲ ಕಡಿಮೆ ಇದಿರ್ತಕ್ಕಂಥವ್ರಿಗೆ ಬಂಡವಾಳ ಕಡಿಮೆ ಬಡ್ಡಿಯಲ್ಲಿ ಕೊಟ್ಟು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅನುಕೂಲ ಮಾಡಿ ಕೊಡ್ತಾ ಇದೆ. ಆದರೆ ನಾವಿರ್ತಕ್ಕಂಥ ಮಾಲೀಕರನ್ನು ಬಾಡಿಗೆ ಜಾಸ್ತಿ ಮಾಡಿಕೊಂಡು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಯಾಕಂದರೆ ನಮಗೂ ಫಂಡಮೆಂಟಲ್ ರೈಟ್ಸಲ್ಲಿ ಬದುಕು ಹಕ್ಕು ಇದೆ ನನ್ನದು. ಆ ಉದ್ದೇಶದಿಂದ ಹಾಲಿ ಇರ್ತಕ್ಕಂಥ ಮಳಿಗೆ ಬಾಡಿಗೆದಾರರಿಗೆ ಬಾಡಿಗೆಯನ್ನು ಸ್ವಲ್ಪ ಜಾಸ್ತಿ ಮಾಡಿ ಮುಂದುವರಿಸ್ಕೊಂಡು ಹೋಗೋದು ಉತ್ತಮ. ಒಂದು ಅಬ್ನಾರ್ಮಲ್ಲಾಗಿ ಬಾಡಿಗೆಗಳನ್ನು ಹೋಗಿ ಕಟ್ಟದೇ ಇರತಕ್ಕಂಥ ಸಂದರ್ಭಗಳನ್ನು ಸರ್ಕಾರದ ಗಮನದಲ್ಲೂ ಜಿಲ್ಲಾಧಿಕಾರಿಗಳ ಗಮನದಲ್ಲೂ ಇದೆ. ಆದರೂ ಸಹ ಜಿಲ್ಲಾಧಿಕಾರಿಗಳಾಗ್ಬೋದು, ಸರ್ಕಾರದವರು ಅಧೀನ ಕಾರ್ಯದರ್ಶಿಗಳಾಗ್ಬೋದು, ಅವ್ರ ಗಮನದಲ್ಲಿದ್ದರೂ ಸಹ ಇದು ಟೈಮ್ ಆಗೋಗಿದೆ, ಹಾಕಬೇಕು ಅದು ಇದು ಅಂತಾರೆ. ಅದನ್ನು ದೃಷ್ಟಿ ಇಟ್ಟುಕೊಂಡು ನಮಗೆ ಮುಂದುವರಿಸ್ಕೊಂಡು ಬಾಡಿಗೆ ಜಾಸ್ತಿ ಮಾಡಿ ಕೊಡಲಿ. ಯಾಕಂದರೆ ರೈಟ್ ಇದೆ, ಮಾನವನಿಗೆ ಬದುಕೋ ಹಕ್ಕು ಮಾಡಿಕೊಡ್ಬೇಕು ಅಂತ ಫಂಡಮೆಂಟಲ್ ಕಾನ್ಸೆಪ್ಟಲ್ಲೇ ಇದೆ. ಅದನ್ನು ಒಂದು ಅವಾಗವನಿಗೆ ತಂದು
ಬಾಡಿಗೆ ಜಾಸ್ತಿ ಮಾಡಿ ಮುಂದುವರಿಸಲಿ ಅಂತ ಅಲ್ಲ, ಈಗ ನಿಮಗೆ ಅಷ್ಟು ಮೊದಲನೇ ರೂಮ್ಗಳು ಕೊಡುವಾಗ 12 ವರ್ಷಕ್ಕಂತ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ರಂತಲ್ವಾ? ಹೌದೌದು. ಮತ್ತೆ ತಿರ್ಗಿ ಅದಾದ್ಮೇಲೆ ತಿರ್ಗಾ ನ್ಯಾಯಾಲಯಕ್ಕೆ ಹೋಗಿದ್ರು, ಇನ್ನೂ 12 ವರ್ಷ, ಒಟ್ಟು 24 ವರ್ಷ ಆಗಿದೆ ಈಗ. ಅದಕ್ಕೆ ಅವರು ಜಿಲ್ಲಾಧಿಕಾರಿಗಳ ಆದೇಶ ಆಗಿದೆ, ಹೈಕೋರ್ಟಿಂದ ತೆರವುಗೊಳಿಸಿದ್ದಾರೆ, ನಾವೀಗ ಹರಾಜು ಮಾಡ್ತೀವಿ ಅಂತ ಪುರಸಭೆಯವರು ಹೊರಟಿರೋದು. ಈಗ ನಿರಾಶ್ರಿತರಿಗೆ ಉಚಿತವಾಗಿ ಮನೆ ಕೊಡ್ತಾ ಇದೆ, ಉಚಿತವಾಗಿ. ಈಗ ನಾವು ಉಚಿತವಾಗಿ ಕೇಳ್ತಾ ಇಲ್ಲ, ಇರ್ತಕ್ಕಂಥ ಮಳಿಗೆಗೆ ಬಾಡಿಗೆ ಜಾಸ್ತಿ, ಬದುಕೋಕೆ ಬಿಡಿ. ನಮ್ದು ಲೈವ್ಲಿಹುಡ್, ಫರ್ನಿಚರ್ ಮಾಡ್ಸಿರ್ತೀವಿ, ಲಕ್ಷಾಂತರ ರೂಪಾಯಿ ಸಾಲ ಕೊಟ್ಟಿರ್ತೀವಿ, ಲಕ್ಷಾಂತರ ರೂಪಾಯಿ ಸಾಲ ತಂದಿರ್ತೀವಿ, ನಿಮ್ಮಿಂದ ಅನುಕೂಲ ಏನು? ಬಾಡಿಗೆ ಜಾಸ್ತಿ ಮಾಡಿ ಮುಂದುವರಿಸಿ ಕೊಡಿ, ನಮಗೆ ಉಚಿತವಾಗಿ ಏನೂ ನೀಡಬೇಡಿ. ಫ್ರೀ ಗ್ಯಾಂಟ್ ಕೊಟ್ಟಿದ್ದಾರೆ, ಫ್ರೀ ಮನೆಗಳು ಕೊಟ್ಟಿದ್ದಾರೆ, ನಾವು ಫ್ರೀ ಅಂಗಡಿ ರೂಮ್ಗಳು ಕೇಳ್ತಾ ಇಲ್ಲ. ಅವತ್ತೇನೋ ಕಡಿಮೆ ಅಡ್ವಾನ್ಸು ಜಾಸ್ತಿ ಅಡ್ವಾನ್ಸು ತೊಗೊಂಡಿದ್ದೀವಿ, ಬಾಡಿಗೆ ನಮಗೂ ಇದೇ ತಾನೇ ಸವಲತ್ತು, ಮೂಲಭೂತ ಸವಲತ್ತು ಕೊಡಬೇಕಲ್ಲ. ಈಗ ಉಚಿತವಾಗಿ ಅಕ್ಕಿ ಕೊಡ್ತಾರೆ, ಉಚಿತವಾಗಿ ಅನ್ನ ಭಾಗ್ಯ ಇನ್ನೊಂದೆಲ್ಲ ಕೊಡ್ತದಲ್ಲ, ಬಾಡಿಗೆ ಜಾಸ್ತಿ ಮಾಡಲಿಕ್ಕೆ ಕೊಡಿ. ನಾವು ಬಾಡಿಗೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಫ್ರೀಯಾಗಿ ಕೊಡಿ ಅಂತ ಗ್ರಾಂಟ್ ಕೇಳ್ತಿಲ್ಲ, ನಾವು ಅದು ಕೇಳ್ತಾ ಇದ್ದೀವಲ್ಲ. ಅಲ್ಲ, ಈಗ ಈ ಅಂಗಡಿ ಮಳಿಗೆಗಳಲ್ಲಿ ಕೆಲವರೆಲ್ಲ ಕೂತ್ಕೊಂಡು ಬೇರೆಯವ್ರು ಬಾಡಿಗೆ ಕೊಟ್ಟಿದ್ದಾರಂತಲ್ಲ, ಆ ರೀತಿ ಕೊಟ್ಟಿರೋದು ಗಮನದಲ್ಲಿ ಇಟ್ಕೊಂಡಾಗ ಅದು ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನ ಮಾಡಬೇಕು. ಅದರಿಂದ ಬೇರೆಯವ್ರಿಗೆ ತೊಂದರೆ ಆಗೋ ಕೆಲಸ ಏನಿದೆ? ಈಗ ಇನ್ನೊಂದು ಏನಾಗಿದೆ, ಕೊಟ್ಟಿರೋರು ಇರ್ತಾರೆ, ಕೊಡದೇ ಇರೋರು ಇರ್ತಾರೆ, ಅವೆಲ್ಲ ಅವ್ರು ಪರಿಶೀಲನೆ ಮಾಡಿಕೊಂಡು, ಸರಿಯಾದ ಪರಿಶೀಲನೆ ಮಾಡಿಕೊಂಡು ಅದು ಕಾನೂನು ರೀತಿ ಕ್ರಮ ತೆಗೆದುಕೊಳ್ಳೋದು ಅವ್ರಿಗೆ ಸಂಬಂಧಿಸಿತ್ತು. ಅದು ಮಧುಗಿರಿಯಲ್ಲಿ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು, ರಾಜಕಾರಣಿಗಳು ಯಾರಿಂದ ಆಗಿದೆ ಗೊತ್ತಿಲ್ಲ, ಪೇಪರಲ್ಲಿ ಮಾಹಿತಿನೇ ಬಂದಿದೆ. SR ವ್ಯಾಲಿಗೂ ಸಹ ಬಾಡಿಗೆ ಫಿಕ್ಸ್ ಮಾಡಿದ್ರು, ಅದನ್ನೂ ಕಟ್ಟೋಕ್ಕಾಗಲ್ಲ ಅಂತ ಅಲ್ಲಿನ ಮಡಿಗೆದಾರರು ಅದನ್ನು ಮುಖ್ಯಾಧಿಕಾರಿಗಳಿಗೆ ಲೆಟ್ರ್ ಕೊಟ್ಟಿದ್ದಾರೆ. ಅದು ಯಾವುದೋ ಒಂದು ಪೇಪರ್ ಬೇಕಂದ್ರೆ ನೋಡಿ ಕೊಡ್ತೀನಿ, ಆ ಪೇಪರಲ್ಲೇ ಬಂದಿದೆ. ಅದನ್ನು ಸಹ ಕಟ್ಟೋಕ್ಕಾಗಲ್ಲ ಅಂತೇಳಿ ಅವ್ರಿಗೆ ರಿಕ್ವಿಷನ್ ಕೊಟ್ಟಿದ್ದಾರೆ. ಆದರೂ ಅವ್ರನ್ನ ಮುಂದುವರ್ಸ್ಕೊಂಡು ಹೋಗಿದ್ದಾರಲ್ಲ. ನಾನು ಇವತ್ತು ನಮ್ಗೆ SR ವ್ಯಾಲ್ಯೂ ಬಾಡಿಗೆ ಫಿಕ್ಸ್ ಮಾಡಲಿ, ಕೊಡ್ತೀವಿ ನಾವು. ಒಟ್ಟಾರೆ ಈಗ ನಿಮ್ಮ ಒಂದು ಮನವಿ ಏನಪ್ಪ ಅಂದರೆ, ಪುರಸಭೆಯಿಂದ ಅಂಗಡಿ ಮಳಿಗೆಗಳನ್ನ ಹರಾಜು ಹಾಕೋದು ಬೇಡ ಅಂತ ನೀವು ಬೇಡ, ನಮಗೆ ಕೊಡಲಿ, ಕಂಟಿನ್ಯೂ ಮಾಡಲಿ, ರೆವಿನ್ಯೂಗೋಸ್ಕರ ಬಾಡಿಗೆ ಜಾಸ್ತಿ ಮಾಡಲಿ. ಈಗ ಬಡಬಗ್ಗರು ಇದ್ದಾರೆ ಅಂತ, ಇದರಲ್ಲೂ ಬಡಬಗ್ಗರು ಇದ್ದಾರೆ. ನಾವು ಹೇಳಿದ್ನಲ್ಲ, ಫ್ರೀ ಗ್ಯಾಂಟ್ ಕೇಳಲಿಲ್ಲ, ವಿತೌಟ್ ಬಡ್ಡಿ ಕೇಳಲಿಲ್ಲ, ಸಾಲ ಕೊಡಿ, ಸಾಲ ಮನ್ನಾ ಮಾಡಿ ಅಂತ ಕೇಳಿಲ್ಲ. ನಾವು ಕಟ್ಕೊಂಡು ಹೋಗ್ತಾ ಇದೀವಿ, ಜಾಸ್ತಿ ಮಾಡಿ ಆದಾಯ ದೃಷ್ಟಿಯಲ್ಲಿ, ನಮ್ಮ ದೃಷ್ಟಿಯಲ್ಲೂ ಅನುಕೂಲ ಮಾಡಲಿ. ಕರೋನಾ ಟೈಮಲ್ಲಿ ಕೂಡ ಬಾಡಿಗೆ ಕಟ್ಟಿದ್ದೀವಿ, ಆದರೆ ಅದು ನಾವು ಹೇಳ್ಬಾರ್ದು. ಯಾಕಂದರೆ ಸರ್ಕಾರಕ್ಕೆ ರೆವಿನ್ಯೂ ಬೇಕು. ಎರಡನೇದು, ನಮ್ಮ ಇವತ್ತು ಸರ್ಕಾರ ತಗೊಳ್ತಾರೆ ರೆವಿನ್ಯೂ ನಮಗೆ ಕೊಡ್ತಾ ಇದ್ದಾರೆ ವಾಪಸ್ಸು. ಯಾವುದು ಸ್ವಚ್ಛತಾ ಆಂದೋಲನ, ಇನ್ನೊಂದು ಅನುಕೂಲ ಮಾಡ್ತಾ ಇದ್ದಾರೆ. ಆದರೆ ಅದನ್ನು ನಾವು ಕೇಳೋದು ಬೇಡ. ಯಾಕಂದರೆ ರೆವಿನ್ಯೂ ಎಲ್ಲಿಂದ ಬರಬೇಕು? ಅದು ಪ್ರೈವೇಟ್ ಆದರೆ ಬಾಡಿಗೆ ಕಡಿಮೆ ಮಾಡೋದಿರುತ್ತೆ. ಯಾಕಂದರೆ ಪ್ರೈವೇಟ್. ಕ್ಯಾಮ್ರಾಮನ್ ಅನಿಲ್ ಮಹದೇವ್ ಜೊತೆ ಸತ್ಯ ಲೋಕೇಶ್, ಪಾವಗಡ, ಪವರ್ ನ್ಯೂಸ್.